ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದನಂತಾರ್ಯ ಮಹಾಗುರವೇ ನಮಃ. ಶ್ರೀಮದ್ವರವರ ಮುನೆಯೇ ನಮಃ. ನಾವು ಈ ದಿನ ಶ್ರೀ ವಿಷ್ಣು ಸಹಸ್ರನಾಮದ 6ನೆಯ ಭೂತಭೃತ್ ಎಂಬ ತಿರುನಾಮದ ಅರ್ಥವನ್ನು ಸ್ವಾಮಿ ರಾಮಾನುಜರೊಂದಿಗೆ ಅನುಭವಿಸೋಣ. ಶ್ರೀರಂಗ ಅನ್ನೋ ಕ್ಷೇತ್ರ ಎಲ್ರಿಗೂ ಗೊತ್ತು. ಅದು 108 ದಿವ್ಯ ದೇಶಗಳಲ್ಲೇ ಮೊದಲನೇ ದಿವ್ಯ ದೇಶ. ಭೂವೈಕುಂಠ ಅಂತಲೇ ಕರೀತಾರೆ. ಸ್ವಾಮಿ ರಾಮಾನುಜರ ಕಾಲ. ಸ್ವಾಮಿ ರಾಮಾನುಜರಿಗೆ ತಿರುವರಂಗ ಶೆಲ್ವಮುತ್ತುಂ ತಿರುತ್ತಿ ವೈತಾನ್ ವಾழிಯೇ ಅಂತ ಒಂದು ತಿರುನಾಮ ಉಂಟು. ಶ್ರೀರಂಗದಲ್ಲಿ ಪ್ರತಿಯೊಂದು ವಿಷಯವನ್ನು ಅವರು ಸರಿಯಾಗಿ ಅದರ ಅಡ್ಮಿನಿಸ್ಟ್ರೇಷನ್ ಸರಿಯಾಗಿ ಹೋಗಬೇಕು ಅಂತ ತುಂಬ ನಿಯಮಗಳನ್ನು ಅವರು ಅಳವಡಿಸಿದ್ರು. ಅದು ಈ ದಿನವೂ ಅದು ನಡೀತಾ ಇದೆ. ಫ್ರೀ ಮೀಲ್ಸ್ ಅಂತ ನಾವು ಮೊನ್ನೆ ಮುಗಿಸಿದ್ವಿ. ಅದು ಏನಂಥದ್ದು ಘಟನೆ ಅಂತ ನೋಡೋಣ. ಶ್ರೀರಂಗದಲ್ಲಿ ರಾಮಾನುಜರ ಕಾಲದಲ್ಲಿ ಒಬ್ಬರು ತುಂಬ ಬಡವರು ಬ್ರಾಹ್ಮಣರಿದ್ದರು. ಅವ್ರಿಗೆ ದೊಡ್ಡ ಸಂಸಾರ, ತುಂಬ ಮಕ್ಕಳು. ಅವರೆಲ್ರಿಗೂ ಅವರು ಊಟ ಕೊಡಬೇಕಲ್ವ, ಫೀಡ್ ಮಾಡಬೇಕು. ಅವ್ರಿಗೆ ಆ ಶಕ್ತಿ ಇರಲ್ಲ ಪಾಪ, ಏನೋ ಅನ್ಎಜುಕೇಟೆಡೋ ಏನೋ. ಸರಿ, ಅವ್ರ ದಿನ ಭಗವಂತನಿಗೆ ನೈವೇದ್ಯ ಆಗತ್ತಲ್ಲ, ಪ್ರಸಾದ. ಶ್ರೀರಂಗದಲ್ಲಿ ನೈವೇದ್ಯ ಆಗೋ ಪ್ರಸಾದಕ್ಕೆ ಪೆರಿಯ ಅವಸರಂ ಅಂತ ಹೆಸರು. ತುಂಬ ಅದ್ಭುತವಾದ ವಿವಿಧವಾದ ಪ್ರಸಾದಗಳು ಅಲ್ಲಿ ಭಗವಂತನಿಗೆ ನೈವೇದ್ಯ ಆಗತ್ತೆ. ಸರಿ, ನೈವೇದ್ಯಕ್ಕೆ ಎಲ್ಲರೂ ಸಾಲಾಗಿ ನಿಲ್ತಾರೆ. ಎಲ್ರಿಗೂ ಭಗವಂತನ ಪ್ರಸಾದವನ್ನು ವಿತರಣೆ ಮಾಡ್ತಾರೆ. ಇವರು ಮಾತ್ರ, ಈ ಬ್ರಾಹ್ಮಣರು ಏನು ಮಾಡ್ತಾಯಿದ್ರು ಅಂದರೆ, ಅವರು ಕ್ಯೂನಲ್ಲಿ ನಿಂತು ಅವ್ರಿಗೆ ಸಿಕ್ಕಿದ ಪ್ರಸಾದನ ಒಂದು ಡಬ್ಬಿಗೆ ಹಾಕ್ಕೊಳ್ತಾಯಿದ್ರು. ಮತ್ತೆ ಬಂದು ನಿಂತು ಮತ್ತೆ ಕೇಳ್ತಾಯಿದ್ರು. ಹೇಗೆ 2-3 ಸಲ ತೊಗೊಂಡು ಡಬ್ಬಿಗೆ ಹಾಕ್ಕೊಳ್ತಾಯಿದ್ರು. ಅರ್ಚಕರು ಅವರು ವಿತರಣೆ ಮಾಡ್ತಿರೋವರಿಗೆ ಒಂದು ಸ್ವಲ್ಪ ಇರಿಟೇಟ್ ಆಗ್ತಾ ಇರುತ್ತೆ. ಏನು ಎಲ್ರಿಗೂ ಪ್ರಸಾದ ಹಂಚೋದಲ್ವಾ, ಇವರು ಮಾತ್ರ ಹೀಗೆ ಪದೇ ಪದೇ ಬರ್ತಾಯಿದ್ರೆ ಬೇರೆಯವ್ರಿಗೆ ಕಡಿಮೆ ಆಗತ್ತೆ. ಅವರಿಗೆ ಹೇಳ್ತಾಯಿದ್ರು ಬುದ್ಧಿ ಮಾತು, ಈ ರೀತಿ ನೀವು ಪದೇ ಪದೇ ಬರಬಾರ್ದು. ಒಂದು ಸಲ ತೊಗೊಂಡು ಭಗವತ್ ಪ್ರಸಾದ ಅಂದರೆ ಒಂದು ಸ್ವಲ್ಪ ತೊಗೊಂಡು ನೀವು ಹೊರಟು ಬಿಡಬೇಕು ಅಂತ ಹೇಳ್ತಿರ್ತಾರೆ. ಹೀಗೆ ಪ್ರತಿದಿನವೂ ನಡೀತಾ ಇರುತ್ತೆ. ಅವ್ರಿಗೆ ಎಷ್ಟು ಪ್ರಸಾದ ತೊಗೊಂಡ್ರೂ ಸಾಕಾಗಲ್ಲ, ತೊಗೊಂಡು ಹೋಗ್ತಾ ಇರ್ತಾರೆ. ಸರಿ, ಇದು ಒಂಥರ ಕಮೋಷನ್ ಥರ ಆಗಿಬಿಡುತ್ತೆ. ಅರ್ಚಕರಿಗೆಲ್ಲ ಇರಿಟೇಟ್ ಆಗ್ತಾ ಇರುತ್ತೆ. ಒಂದು ದಿವಸ ಅವ್ರನ್ನ ಕೇಳಿಬಿಡ್ತಾರೆ, ಏನಯ್ಯ ಹೀಗೆ ರೀತಿ ಮಾಡೋದು ಸರಿನಾ, ಹೀಗೆ ಮಾಡಬಾರ್ದು ನೀವು ಅಂತೂ ಬೆದರಿಸಿ ಒಂದು ದಿವಸ ದೊಡ್ಡ ಗಲಾಟೆನೇ ಆಗಿಬಿಡುತ್ತೆ. ಸ್ವಾಮಿ ರಾಮಾನುಜರ ಗಮನಕ್ಕಿದ್ದು ಬರುತ್ತೆ. ರಾಮಾನುಜರು ಏನಪ್ಪ ಏನಾಯಿತು ಅಂತ ಕೇಳ್ತಾರೆ. ಸ್ವಾಮಿ, ನಂದು ದೊಡ್ಡ ಸಂಸಾರ, ಎಲ್ರಿಗೂ ಹಸಿವು, ಎಲ್ರಿಗೂ ಈ ಪ್ರಸಾದನೇ ನಾನು ಕೊಡ್ತಾ ಇರೋದು ದಿನ. ಆದ್ದರಿಂದ ನಾನು ಹೀಗೆ ಪದೇ ಪದೇ ಬಂದು ತೊಗೊಳ್ತಾ ಇದ್ದೀನಿ ಸ್ವಾಮಿ ಅಂತ ಹೇಳ್ತಾರೆ. ರಾಮಾನುಜರು ಹೇಳ್ತಾರೆ, ನೀನು ಹಾಗೆ ಫ್ರೀಯಾಗಿ ಪ್ರಸಾದ ತೊಗೊಳಕ್ಕಿಂತ ಏನಾದರೂ ಒಂದು ವೇದ ಪಾರಾಯಣನೋ ಒಂದು ದಿವ್ಯ ಪ್ರಬಂಧನೋ ನೀನು ಭಗವಂತನ ಮುಂದೆ ಬಂದು ನೀನು ಸಮರ್ಪಿಸಿದ್ರೆ ನಿನಗೆ ಹಾಗೇ ಪ್ರಸಾದ ನಿಮ್ಮ ಫ್ಯಾಮಿಲಿಗೆಲ್ಲ ಸಾಕಾಗಷ್ಟು ಕೊಡ್ತಾರಲ್ಲಪ್ಪ. ನೀನು ಯಾಕೆ ಹೀಗೆ ಬಂದು ಹೀಗೆ ಪದೇ ಪದೇ ತೊಗೊಳ್ಳೋದು ಸರಿಯಲ್ಲ ಅಂತ ಹೇಳ್ತಾರೆ. ಏನಾದರೂ ಹೇಳು, ನೀನು ವೇದ ಪಾರಾಯಣ ಬರುತ್ತಾ ನಿನಗೆ ಅಂತ ಕೇಳ್ತಾರೆ. ಸ್ವಾಮಿ, ಅದೆಲ್ಲ ಬಂದಿದ್ದರೆ ನನಗೆ ಈ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಸರಿ, ಏನಾದರೂ ಒಂದು ವಿಷ್ಣು ಸಹಸ್ರನಾಮ ಬರುತ್ತಾ ಹೇಳು. ಓ, ಅದು ಒಂದು ಸುಮಾರಾಗಿ ಬರುತ್ತೆ ಸ್ವಾಮಿ, ಎಲ್ಲಿ ಹೇಳು, ಎಷ್ಟು ಬರುತ್ತೆ ಹೇಳು ಅಂತ ಹೇಳ್ತಾರೆ. ಆಗ ಅವನು, ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃತ್ 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 ಅಂತ ಅಲ್ಲೇ ನಿಲ್ಲಿಸ್ಬಿಡ್ತಾನೆ. ಮುಂದಕ್ಕೆ ಹೇಳೋಕ್ಕೆ ಗೊತ್ತಾಗಲ್ಲ. ರಾಮಾನುಜರಿಗೆ ತುಂಬ ಸಂತೋಷ ಆಗಿಬಿಡುತ್ತೆ. ಇನ್ನು ಅರ್ಧಂಬರ್ಧ ಹೇಳಿದ್ದಕ್ಕೆ ರಾಮಾನುಜರಿಗೆ ಸಂತೋಷನ ಅಂದರೆ, ರಾಮಾನುಜರು ಹೇಳ್ತಾರೆ, ನೋಡು, ನಿಂಗೆ ಎಷ್ಟು ಬರುತ್ತೋ ಅಷ್ಟೇ ಸಾಕು. ಇನ್ಮೇಲಿಂದ ನೀನು ಭೂತಭೃತೇ ನಮಃ ಭೂತಭೃತೇ ನಮಃ ಅಂತ ಹೋಗಿ ನೀನು ಜಪಿಸ್ತಾ ಇರು. ಆಹಾರ ನಿಮ್ಮ ಮನೆಗೆ ಹುಡ್ಕೊಂಡು ಬರುತ್ತೆ ಅಂತ ಹೇಳಿಬಿಡ್ತಾರೆ. ಸರಿ, ಇಷ್ಟ ಆಯ್ತಾ ಘಟನೆ. ಇದು ಘಟನೆ ಆದಮೇಲೆ ಮಾರನೇ ದಿವಸದಿಂದ ಆ ಆಸಾಮಿ ನಾಪತ್ತೆ. ದೇವಸ್ಥಾನಕ್ಕೂ ಬರಲ್ಲ, ಎಲ್ಲಿ ಹೋದ ಅಂತಲೂ ಗೊತ್ತಿಲ್ಲ. ಸರಿ, ಅರ್ಚಕರೆಲ್ಲ ಏನೋ ದಿನ ಬಂದು ಗಲಾಟೆ ಬರ್ತಿಲ್ವಲ್ಲಪ್ಪ ಗಲಾಟೆ ಮಾಡ್ತಾ ಇದ್ದವನು ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ಆವತ್ತಿಂದ ಇನ್ನೊಂದು ಹೊಸ ಒಂದು ಸಮಾಚಾರ. ದೇವಸ್ಥಾನದಲ್ಲಿ ಭಗವಂತನಿಗೆ ನೈವೇದ್ಯ ಮಾಡೋಕ್ಕೆ ಇಟ್ಟಿರ್ತಾರಲ್ಲ ಗಂಗಾಳ, ಒಂದು ಗಂಗಾಳ ಮಿಸ್ಸಿಂಗ್. ಹೀಗೆ ಪ್ರತಿದಿನವೂ ನೈವೇದ್ಯ ಮಾಡೋದು ಒಂದು ಪಾತ್ರೆನೇ ಇಲ್ಲ. ಇದನ್ನು ರಾಮಾನುಜರ ಗಮನಕ್ಕೆ ತರ್ತಾರೆ. ರಾಮಾನುಜರೇ, ಸ್ವಾಮಿ, ಈ ರೀತಿ ಆಗ್ತಾಯಿದೆ, ಸುಮಾರು ಎಷ್ಟು ದಿವಸದಿಂದ ಹೀಗಾಗ್ತಾ ಇದೆ ಅಂತ. ಅವಾಗ ಇನ್ನೊಬ್ಬರು ಅರ್ಚಕರು ಹೇಳ್ತಾರೆ, ಅವತ್ತು ಒಂದು ಗದರಿಸಿ ಕಳಿಸಿದ್ವಲ್ಲ ಒಂದು ಬ್ರಾಹ್ಮಣನ, ಆ ದಿವಸದಿಂದಲೇ ಮರನೇ ದಿವಸದಿಂದ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಸರಿ, ರಾಮಾನುಜರು ಓಹೋ ನೋಡೋಣ ಇರಿ ಅಂತ ಹೇಳ್ತಾರೆ.
ಸರಿ, ಮಾರನೇ ದಿವಸ ರಾಮಾನುಜರು ಅಲ್ಲಿ ಕೊಲ್ಲಿಡಂ ಕಾವೇರಿ ಹತ್ತಿರ ಸಂಧ್ಯಾವಂದನೆ ಮಾಡೋಕ್ಕೆ ಅಲ್ಲೇ ಹೋಗ್ತಾ ಇರ್ತಾರೆ, ಅಲ್ಲೇ ಅನುಷ್ಠಾನ ಮಾಡೋಕ್ಕೆ. ಅವಾಗ ಎಲ್ಲಿಂದಲೋ ಈ ಬ್ರಾಹ್ಮಣ, ಅವತ್ತು ನೋಡಿದ್ದು ಬ್ರಾಹ್ಮಣ ಓಡಿ ಬಂದು ರಾಮಾನುಜರ ಪಾದಕ್ಕೆ ಬಿದ್ದು, ಆಚಾರ್ಯರೇ ಆಚಾರ್ಯರೇ, ನಾನು ನಿಮಗೆ ಚಿರಋಣಿಯಾಗಿದ್ದೀನಿ. ಪ್ರತಿದಿನವೂ ನೀವು ಅವತ್ತು ನನಗೆ ಭೂತಭೃತೆ ನಮಃ ಅಂತ ಹೇಳಿದ್ರಲ್ಲ, ಆ ದಿವಸದಿಂದ ನಿಮ್ಮ ಶಿಷ್ಯ ರಂಗನಾಥ ಅಂತ ಹೆಸರು ಹೇಳ್ತಾ ಇದ್ದಾನೆ, ಅವನು ಬಂದು ನನಗೆ ಬೇಕಾದಷ್ಟು ಸಾಕಷ್ಟು ಪ್ರಸಾದ ಕೊಡ್ತಾ ಇದ್ದಾನೆ ಅಂತ ಅವನು ಹೇಳ್ತಾನೆ. ರಾಮಾನುಜರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಆಹಾ ರಂಗ, ನೀನು ಈ ರೀತಿ ಅನುಗ್ರಹ ಮಾಡ್ತೀಯಪ್ಪ, ನೀನು ಕಾಪಾಡ್ತೀಯ, ಆಹಾರ ನಿನ್ನ ಮನೆಗೆ ಹುಡ್ಕೊಂಡು ಬರುತ್ತೆ ಅಂತ ಆ ಬ್ರಾಹ್ಮಣನಿಗೆ ಹೇಳಿದೆ. ನೀನು ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅವನ ಮನೆಗೆ ನೀನು ಹುಡುಕೊಂಡು ಹೋಗಿ ಆಹಾರ ಕೊಡ್ತಾ ಇದೀಯಾ, ಏನು ನಿನ್ನ ಕರುಣೆ ಅಂತ ರಾಮಾನುಜರು ಪುಳಕಿತರಾಗ್ತಾರೆ. ಧಾರೆ ಧಾರೆಯಾಗಿ ಕಣ್ಣಲ್ಲಿ ನೀರು ಬರುತ್ತೆ. ನಮಗೂ ಆ ಅನುಭವ ಆಗತ್ತಲ್ವ. ಆಗ ರಾಮಾನುಜರು ಒಳ್ಳೆ ಕೆಲಸ ಮಾಡಿದೆ, ವಿಷ್ಣು ಸಹಸ್ರನಾಮ ಕಂಪ್ಲೀಟಾಗಿ ಕಲಿತ್ಕೋ, ಭೂತಭೃತೆ ನಮಃ ಅಂತ ಹೇಳ್ತಾ ಇರು, ನಿನಗೆಲ್ಲ ಒಳ್ಳೆಯದಾಗತ್ತೆ ಅಂಥೇಳಿ ಆ ಬ್ರಾಹ್ಮಣನು ವಿಷ್ಣು ಸಹಸ್ರನಾಮ ಎಲ್ಲ ಕಲಿತ್ಕೊಂಡು ಭಗವಂತನ ಮುಂದೆ ಬಂದು ಅವನದನ್ನು ಸಮರ್ಪಿಸ್ದ. ಈ ಕಥೆಯಿಂದ ನಮಗೇನು ತಿಳಿಯುತ್ತೆ ಅಂದರೆ, ರಾಮಾನುಜರ ಕರುಣೆ ಒಂದು ಗೊತ್ತಾಯಿತು. ವಿಷ್ಣು ಸಹಸ್ರನಾಮದ ಭೂತಭೃತೆ ನಮಃ ಅಂದರೆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ಮೇಲೆ ನಮಗೆ ಆಹಾರ ಕೊಡೋ ಜವಾಬ್ದಾರಿನೂ ಅವಂದೇ. ಭೂತಭೃತೆ ಅನ್ನೋಕ್ಕೆ ನಾವು ಸೃಷ್ಟಿ ಮಾಡಿದೆ ಎಲ್ರಿಗೂ ಅವನ ಆಹಾರವನ್ನು ಖಂಡಿತ ಅವನು ಕೊಡ್ತಾನೆ, ನಾವು ಹಸಿದ್ಕೊಂಡಿರಬೇಕಾಗಿಲ್ಲ ಅನ್ನೋದು ಈ ತಿರುನಾಮದ ಅರ್ಥ. ಅದೇ ನಾವು ಪ್ರತಿದಿನ ಭಕ್ತಿಯಿಂದ ಭೂತಭೃತೆ ನಮಃ ಅಂತ ಪಠಿಸಿದ್ರೆ ನಮಗೂ ನ್ಯೂಟ್ರಿಷಿಯಸ್ ಆಹಾರ, ನಾವು ಚೆನ್ನಾಗಿ ಆರೋಗ್ಯವಾಗಿದ್ದು ಸುಖಮಯವಾದ ಭಗವದ್ ಕೈಂಕರ್ಯ ಸಹಿತವಾದ ಜೀವನವನ್ನು ನಾವು ನಡೆಸಬಹುದು. ಭಾವಃ ಎಂಬ ತಿರುನಾಮವನ್ನು ಮತ್ತೊಂದು ಸ್ವಾರಸ್ಯವಾದ ವಿಷಯದೊಡನೆ ಅನುಭವಿಸೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮತೇ ರಾಮಾನುಜಾಯ ನಮಃ.